ಜನ್ಮದಲ್ಲಿ ಶ್ರೇಷ್ಠ ಜನ್ಮ ಮನುಷ್ಯ ಜನ್ಮದಲ್ಲಿ ಯಾವುದು ಅಂತ ಹೇಳಿದರೆ ಸಿಂಗರ್ನ ಜನ್ಮ ಶ್ರೇಷ್ಠ ಜನ್ಮ. ಮನುಷ್ಯರ ಈ ಜನ್ಮದಲ್ಲಿ ಹಲವು ರೀತಿಯ ಸ್ಥಿತಿಗಳಿದೆ. ಆ ಸ್ಥಿತಿಗಳಲ್ಲಿ ಶ್ರೇಷ್ಠವಾದ ಸ್ಥಿತಿ ಅಂದರೆ ಸಿಂಗರ್. ಅದು ಬಿಟ್ಟರೆ ಆ್ಯಕ್ಟರ್ನವರು ಕಲಾವಿದ, ಅವರು ಮನುಷ್ಯರ ಆ ಒಂದು ಸಂತೋಷಕ್ಕೆ ಬೇಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡ್ತಾರೆ. ಆದ ಕಾರಣ ಇವರೆಲ್ಲ, ಈ ಆ್ಯಕ್ಟರ್, ಈ ಸಿಂಗರ್ ಎಲ್ಲ ಇದ್ದಾರೆ, ಇವರ ಮುಂದಿನ ಜನ್ಮ ಅಂತ ಹೇಳಿದರೆ ಅದೊಂದು ಜ್ಞಾನಿಗಳ ಜನ್ಮ ಆಗ್ತದೆ, ಒಂದು ಯೋಗಿಗಳ ಜನ್ಮ ಆಗ್ತದೆ. ಇವರಿಗೆಲ್ಲ ಮಾನ ಮರ್ಯಾದೆ ಇದನ್ನೆಲ್ಲ ಈ ಜನ್ಮದಲ್ಲಿ ಬಿಟ್ಟಾಯಿತು. ಎಲ್ಲ ವಿಚಾರವನ್ನು ದಾಟಿ 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 ಮೇಲೆ ಹೋಗಿರ್ತಾರೆ. ಹಾಗೆ ಹಂತವಾಗಿ ಈ ಜನ್ಮ ಪರಿವರ್ತನೆ ಆಗ್ತಾ ಹೋಗುದು. ಅದು ಒಂದು ಜನ್ಮದಲ್ಲಿ ಜ್ಞಾನಿಯಾಗುವುದು. ಆ ಜ್ಞಾನಿ ಆಗಬೇಕು ಅಂತ ಹೇಳಿದರೆ ಒಂದು ಜನ್ಮದಲ್ಲಿ ಆಗುವುದಿಲ್ಲ. ಆದ ಕಾರಣ ಒಂದು ಸಂಗೀತ ಕೇಳುವಾಗ ನಮಗೆ ಎಷ್ಟು ಸಂತೋಷ ಆಗ್ತದೆ, ಎಷ್ಟು ರಿಲ್ಯಾಕ್ಸ್ ಆಗ್ತದೆ. ಯಾರಿಗಾದರೂ ಅಷ್ಟೇ ಅವರ ಭಾವನೆಗಳು ಅದರಲ್ಲಿ ಬೆರೆತು ಹೋಗ್ತದೆ. ಆ ಸಂಗೀತಕ್ಕಷ್ಟು ಶಕ್ತಿ ಉಂಟು ಅಲ್ವಾ? ನಮ್ಮನ್ನೇ ನಾವು ಮರಿತೇವೆ. ನಮ್ಮನ್ನೇ ನಾವು ಮರಿಬೇಕು ಅಂತ ಹೇಳಿದರೆ ಅದರಲ್ಲಿ ಎಷ್ಟು ಶಕ್ತಿ ಇರಬೇಕು. ಆಗ ಅಂಥ ಒಂದು ವರವನ್ನು ಪಡ್ಕೊಂಡು ಬಂದಿದ್ದಾರೆ ಅವರು. ಅವರಿಗೆ ತಾಯಿ ಸರಸ್ವತಿಯ ಅನುಗ್ರಹ, ಆಶೀರ್ವಾದ ಪರಿಪೂರ್ಣವಾಗಿ ಉಂಟು ಅವರಿಗೆ. ಆದ ಕಾರಣ ಒಂದು ಸ್ಥಿತಿ ಅವರೊಳಗೆ. ಯಾವುದೇ ಸಂಗೀತ ಆದರೂ ಸರಿ, ಅವರವರ ಮನಸ್ಸಿಗೆ ಸಂಬಂಧಪಟ್ಟು, ದೈವಿಕ ಆದರೂ ಸರಿ, ಈಗಿನ ಸಿನಿಮಾದ್ದಾದರೂ ಸರಿ, ಯಾವುದಾದ್ರೂ ಸರಿ, ಸಂಗೀತ ಅದೆಲ್ಲರನ್ನು ಪರಿವರ್ತನೆ ಮಾಡ್ತದೆ ಆ ಕ್ಷಣದಲ್ಲಿ. ಆಗ ಅವರು ಅರ್ಥ ಮಾಡಿಕೊಳ್ಬೇಕು ಎಷ್ಟು ಶ್ರೇಷ್ಠ ಜನ್ಮ ಇದು ಅಂತೇಳಿ. ನಮ್ಮಿಂದ ಎಷ್ಟು ಜನರಿಗೆ ಸಂತೋಷ ಸಿಗ್ತದೆ, ನಮ್ಮಿಂದ ಎಷ್ಟು ಜನರಿಗೆ ನಾಲೆಜ್ ಸಿಗ್ತದೆ. ಈ ಆ್ಯಕ್ಟರ್ಸಿಂದ ಹೇಗೆ ಇರಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ದವರು ಇದ್ದಾರೆ, ಏನೆಲ್ಲ ನಡೀತಾ ಉಂಟು ಎಂಬ ವಿಚಾರವನ್ನೆಲ್ಲ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇದನ್ನು ನಾವು ಕಲಿಬೇಕಾದ ವಿಚಾರ ಏನು. ನಮಗೆ ಬೇಕಾಗಿ ಹಗಲು ರಾತ್ರಿ ಎಷ್ಟು ಕಷ್ಟಪಡ್ತಾರೆ ಅಲ್ವಾ? ಇದೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು. ಹೇಳುವಾಗೇನು ಏನಪ್ಪ ಆ್ಯಕ್ಟರ್ಸ್ನವರನ್ನು ಇಷ್ಟು ಎತ್ತರಕ್ಕೆ ಹೇಳಿದ್ದಾರೆ, ನೀವು ಸರಿಯಾಗಿ ನೋಡಿದರೆ ಮಾತ್ರ, ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದು ಅರ್ಥ ಆಗ್ಬೋದು. ಹೇಳುವ ವಿಚಾರ ಸೂಕ್ಷ್ಮವಾಗಿ ಇಳಿದು ನೋಡಿದರೆ. ಆದ ಕಾರಣ ಹೇಳುದು, ಮನುಷ್ಯ ಜನ್ಮದಲ್ಲಿ ಇದನ್ನೆಲ್ಲ ದಾಟಬೇಕಾಗ್ತದೆ. ಪ್ರತಿಯೊಬ್ಬ ಒಂದು ಜನ್ಮದಲ್ಲಿ ಆ್ಯಕ್ಟರ್ ಆಗಲೇಬೇಕು, ಡೆಫಿನೆಟ್. ಜೀವನವೇ ಒಂದು ಆ್ಯಕ್ಟಿಂಗಲ್ಲಿ ಒಂದು ಆ್ಯಕ್ಟ್ ಆಗಬೇಕು. ಅದಾದಂಥ ಎಲ್ಲವನ್ನೂ ಅನುಭವಿಸಬೇಕು. ಅದಾದಂಥ ಕೊನೆಗೆ ಒಂದು ಸಿಂಗರ್ ಆಗಬೇಕು. ಅದಾಗಿಯೇ ಆಗ್ತದೆ ಒಂದು ಜನ್ಮದಲ್ಲಿ. ಆದ ಕಾರಣ ಅಷ್ಟು ಜೀವರಾಶಿಗಳಿಗೆ ಅದು ಕನೆಕ್ಟ್ ಆಗಬೇಕು. ಅದಾದ ನಂತರ ಬರುವ ಸ್ಥಿತಿ ಉಂಟಲ್ವ, ಅದೊಂದು ಸಾಧನೆಯ ಸ್ಥಿತಿಯಾಗಿರ್ತದೆ. ಇದೆಲ್ಲ ದೈವಿಕಕ್ಕೆ ಹೋಗಲಿಕ್ಕಿರುವ ಒಂದೊಂದು ಸ್ಥಿತಿಗಳನ್ನು ಹೇಳುವುದು. ಸಾಕ್ಷಾತ್ ಶಿವ ಅಲ್ವಾ, ನಾಟ್ಯಪ್ರಿಯ. ಶಿವ ನಾಟ್ಯಪ್ರಿಯ. ನಾಟ್ಯ ಅಂತ ಹೇಳೋದೆಲ್ಲ ಬರಬೇಕಲ್ಲ, ಸಂಗೀತದೆಲ್ಲವೂ ಬರಬೇಕು. ಇಲ್ಲಿ ಎಷ್ಟು ಸತ್ಯ ಉಂಟು ಅಂತ ಹೇಳೋದು, ಎಲ್ಲಿಂದ ಎಲ್ಲಿಗೆಲ್ಲ ಕನೆಕ್ಟ್ ಆಗ್ತದೆ ಅಂತ ಹೇಳೋದು. ಆದ ಕಾರಣ ಹೇಳೋದು, ಸುತ್ತಲೂ ಏನೋ ನಡೀತದೆ ಅಂತ ಹೇಳುವಾಗ ಅದರ ಬಗ್ಗೆ ನಮಗೆ ಜ್ಞಾನ ಇರಬೇಕು, ಸೂಕ್ಷ್ಮವಾದ ಜ್ಞಾನ. ಇದರ ಒಳಗಿನ ಸತ್ಯ ಏನು ಅಂತೇಳಿ. ಒಂದು ಸಾಂಗ್ ಕೇಳುವಾಗ ಏನಾಗ್ತದೆ, ಒಂದು ಮೂವಿ ನೋಡುವಾಗ ಏನಾಗ್ತದೆ, ಒಂದು ದೇವಸ್ಥಾನಕ್ಕೆ ಹೋದರೆ ಏನಾಗ್ತದೆ, ಒಂದು ಪಬ್ಬಿಗೆ ಹೋದರೆ ಏನಾಗ್ತದೆ, ಒಂದು ಬಾರಿಗೆ ಹೋದರೆ ಏನಾಗ್ತದೆ, ಒಂದು ಸಂಬಂಧಿಕರ ಮನೆಗೆ ಹೋದರೆ ಏನಾಗ್ತದೆ, ಒಂದು ಬಸ್ಸಲ್ಲಿ ಹೋದರೆ ಏನಾಗ್ತದೆ, ಒಬ್ಬರ ಹತ್ರ ಮಾತಾಡುವಾಗ ಏನಾಗ್ತದೆ, ನಮ್ಮ ಮನೆಯೊಳಗೆ ಏನಾಗ್ತದೆ. ಪ್ರತಿಯೊಂದು ವಿಚಾರವು ತಿಳ್ಕೊಳ್ಳಿಕ್ಕೆ ಇರುವುದು. ಪ್ರತಿಯೊಂದು ವಿಚಾರದಲ್ಲಿ ಭಗವಂತ ಸತ್ಯವನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿ. ಇದು ನಾವು ನೋಡುವ ದೃಷ್ಟಿ ಮೇಲೆ, ನಮ್ಮ ಮನಸ್ಸಿನ ಭಾವನೆಯ ಮೇಲೆ ಎಲ್ಲ ಒಳಗೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.